ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ದಿಷ್ಟ್ಯಾ ತ್ವಯಾನುಶಿಷ್ಟೋಹಂ ಕೃತಶ್ಚಾನುಗ್ರಹೋ ಮಹಾನ್ ಅಪಾವೃತೈ ಕರ್ಣರಂಧ್ರೈರ್ಜುಷ್ಟ ದಿಷ್ಟ್ಯೋಷತೀರ್ಗಿರಹ. ಅನುವಾದ: ಭಾಗ್ಯವಶಾತ್ ನಾನು ತಮ್ಮಿಂದ ಉಪದೇಶವನ್ನು ಪಡೆದೆನು. ತನ್ಮೂಲಕ ತಾವು ನನ್ನ ಮೇಲೆ ಮಹದನುಗ್ರಹವನ್ನು ತೋರಿದ್ದೀರಿ. ತಮ್ಮ ಶುದ್ಧವಾದ ಮಾತುಗಳನ್ನು ತೆರೆದ ಕಿವಿಗಳಿಂದ ಕೇಳಿದ್ದರಿಂದ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಶ್ಲೋಕ 8. ಸ ಭವಾಂದುಹಿತೃಸ್ನೇಹ ಪರಿಕ್ಲಿಷ್ಟಾತ್ಮನೋ ಮಮ ಶ್ರೋತುಮರ್ಹಸಿ ದೀನಸ್ಯ ಶ್ರಾವಿತಂ ಕೃಪಯಾ ಮುನೆ. ಅನುವಾದ: ಮಹರ್ಷಿಗಳೇ, ವಿನೀತನಾದ ನನ್ನ ಪ್ರಾರ್ಥನೆಯನ್ನು ಕೇಳಲು ಕೃಪೆಯಿಟ್ಟು ಪ್ರಸನ್ನರಾಗಬೇಕು. ನನ್ನ ಮನಸ್ಸು ನನ್ನ ಮಗಳಲ್ಲಿರುವ ವಾತ್ಸಲ್ಯದಿಂದಾಗಿ ಕ್ಲೇಶಕ್ಕೊಳಗಾಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಹೇಳ್ತಾನೆ, ಮನೋನಿಯಮ ಮತ್ತು ಇಂದ್ರಿಯ ನಿಗ್ರಹಗಳು ಯಾರಿಗಾಗೋದಿಲ್ವೋ, ಅಂದರೆ ತಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾರಿಗಾಗೋದಿಲ್ವೋ ಅಂಥ ವ್ಯಕ್ತಿಗಳು ತಮ್ಮನ್ನು ಸುಲಭವಾಗಿ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ನಾನು ನೋಡೋದಕ್ಕಾಯ್ತಲ್ವಾ ಅಂಥ ಅರ್ಹತೆ ನನ್ನಲ್ಲಿರೋದ್ರಿಂದ ನನ್ನ ಸೌಭಾಗ್ಯನೇ ಅದು. ನಿಮ್ಮ ಪಾದಗಳ ಮಂಗಳಕರವಾದಂತಹ ಧೂಳನ್ನು ನನ್ನ ತಲೆ ಸ್ಪರ್ಶ ಮಾಡೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ದ. ಈಗ ಮುಂದುವರೆದು ಹೇಳ್ತಾನೆ, ಭಾಗ್ಯವಶಾತ್, ಯಾವುದೋ ಒಂದು ಭಾಗ್ಯದಿಂದ ನಾನು ನಿಮ್ಮಿಂದ ಉಪದೇಶವನ್ನು ಪಡೆದಿದ್ದೀನಿ. ಆದ್ದರಿಂದ ನನ್ನ ಮೇಲೆ ನೀವು ಅನುಗ್ರಹವನ್ನು ತೋರಿಸಿದ್ದೀರಾ. ತಮ್ಮ ಶುದ್ಧವಾದಂತಹ ಮಾತುಗಳನ್ನು ನಾನು ತೆರೆದ ಕಿವಿಗಳಿಂದ ಕೇಳಿದ್ರಿಂದ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ನಾವು ಯಾರಾದರೂ ಹೇಳ್ತಾ ಇದ್ದಾಗ ಕೇಳಿಸ್ಕೊಳ್ತೀವಿ, ಆದರೆ ನಮ್ಮ ಕಿವಿ ಮುಚ್ಚಿಬಿಟ್ಟಿರ್ತೀವಿ. ಅಂದರೆ ನಾವು ಅಲ್ಲಿ ಸುಮ್ಮನೆ ಕೂತಿರ್ತೀವಿ ಅಷ್ಟೇ, ಆ ಕಿವಿನಲ್ಲಿ ಕೇಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದಿಲ್ಲ. ನಮ್ಮ ಮನಸ್ಸು ಅಲ್ಲಿಂದ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಮನಸ್ಸು ಎಲ್ಲಿರುತ್ತೋ ಆ ಇಂದ್ರಿಯಗಳು ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ಆಯಿತಾ? ಈಗ ನೋಡಿ, ನಮ್ಮ ಮುಂದೆ ಯಾರಾದರೂ ಪಾಸ್ ಆದರೂ ಕೂಡ ನಮ್ಮ ಮನಸ್ಸು ಇಲ್ಲಿದ್ರೇ ಅವರು ನಮಗೆ ಕಾಣಿಸೋದು. ಇಲ್ಲಾಂದರೆ ನನ್ನ ಕಣ್ಣು ನೋಡಿದ್ರೂ ಕೂಡ ನನ್ನ ಗಮನಕ್ಕೆ ಬರೋದಿಲ್ಲ. ಯಾಕೆ? ನನ್ನ ಮನಸ್ಸು ಇನ್ನೆಲ್ಲೋ ಇರುತ್ತೆ. ಆಗ ನಾವು ಅವರು ನೋಡೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಗಮನ ಇಟ್ಟು ಕೇಳಿ ಅಂತ ಹೇಳ್ತಾರಲ್ವ. ಅಂದರೆ ಮನಸ್ಸನ್ನು ಅಲ್ಲೇ ಇಟ್ಟು ಕೇಳಬೇಕು, ಅದನ್ನು ತೆರೆದ ಕಿವಿಗಳಿಂದ ಕೇಳುವಂಥದ್ದು ಅಂತ ಹೇಳೋದು. ಅದಕ್ಕೆ ನಾವು ಸತ್ಸಂಗದಲ್ಲಿ ಕೂತಾಗ ಧರ್ಮಗ್ರಂಥಗಳನ್ನು ಓದಬೇಕಾದ್ರೆ ನಾವು ತೆರೆದ ಕಿವಿಗಳಿಂದ ಕೇಳಬೇಕು. ನಾವು ಅಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಗಮನ ಬೇರೆ ಕಡೆ ಇದ್ದಾಗ ನಾವೇನು ಕೇಳಿದೀವೋ ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಶುದ್ಧವಾದಂತಹ ಮಾತುಗಳನ್ನು ನಾನು ತೆರೆದ ಕಿವಿಗಳಿಂದ ಕೇಳಿದ್ದೀನಿ. ಅದಕ್ಕೋಸ್ಕರ ನಾನು ದೇವರಿಗೆ ಕೃತಜ್ಞನಾಗಿದ್ದೀನಿ. ಭಗವಂತ ನನಗಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ನಾನು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈಗ ಈ ಧರ್ಮಗ್ರಂಥವನ್ನು ಅಂದರೆ ಶ್ರೀಮದ್ ಭಾಗವತವನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದರೆ ಭಗವಂತನಿಗೆ ನಾವು ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆ ಅಂತಂದರೆ ಈ ಜಗತ್ತಲ್ಲಿ ಎಷ್ಟೋ ಜನ ಇದ್ದಾರೆ. ಜಗತ್ತು ಬೇಡ, ನಮ್ಮ ಮನೆಯಲ್ಲೇ ಎಷ್ಟೋ ಜನ ಇರ್ತಾರೆ. ಅವರಿಗೆ ಭಾಗವತವನ್ನು ಕೇಳುವಂಥ ಒಂದು ಅದೃಷ್ಟ ಇದೆಯಾ? ಇಲ್ಲ. ನಮಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ನಾವು ಪುಣ್ಯಶಾಲಿಗಳು. ಅದಕ್ಕೆ ಭಗವಂತ ನಮಗೊಂದು ಅನುಕೂಲ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಕೋಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಂಪರಾಗತ ಸದ್ಗುರುವನ್ನು ಪಡೆಯುವುದು ಹೇಗೆ ಮತ್ತು ಅವರಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಿರ್ದೇಶಿಸಿದ್ದಾರೆ. ನೋಡಿ, ಈಗ ಪರಂಪರಾಗತ ಸದ್ಗುರುವನ್ನು ಪಡಿಬೇಕು ಅಂತನೋ ಹೇಳಿದ್ರು ಗುರುಗಳು ಓದ ಒಂದು ಶ್ಲೋಕದಲ್ಲಿ. ಆದರೆ ಅದನ್ನು ಪಡೆಯೋದು ಹೇಗೆ, ಅವ್ರ ಹತ್ರ ಹೋದಾಗ ಹೇಗೆಲ್ಲ ನಾವು ನಡ್ಕೋಬೇಕು ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಲ ರೂಪ ಗೋಸ್ವಾಮಿಯವರು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಭಕ್ತಿ ರಸಾಮೃತ ಸಿಂಧು ಅಂತಂದ್ಬಿಟ್ಟು. ಅದರಲ್ಲಿ ಅವರು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಇರಬೇಕು ಏನು ಅಂತಂದ್ಬಿಟ್ಟು. ಮೊದಲಿಗೆ ಅಪೇಕ್ಷೆಯುಳ್ಳ ಅಭ್ಯರ್ಥಿಯು ಪರಂಪರಾಗತ ಸದ್ಗುರುವನ್ನು ಹುಡುಕಿಕೊಳ್ಳಬೇಕು. ಆ ಬಳಿಕ ಅವನು ಅವರಿಂದ ಉಪದೇಶವನ್ನು ತುಂಬ ಕಾತರನಾಗಿ ಸ್ವೀಕರಿಸಬೇಕು ಮತ್ತು ಅವುಗಳನ್ನು ಅನುಷ್ಠಾನ ಮಾಡಬೇಕು. ಇದು ಪರಸ್ಪರ ಪೂರಕ ಸೇವೆಯಾಗಿದೆ.
ಅಂದರೆ ಅರ್ಥ ಏನು, ನಮಗೆ ಇವಾಗ ಒಬ್ಬರು ಸದ್ಗುರುಗಳು ಬೇಕು ಅಂತಂದರೆ ಮೊದಲು ನಾವೇನು ಮಾಡಬೇಕು, ಅಂಥ ಒಬ್ಬ ಗುರುವನ್ನು ಹುಡುಕೋ ಕೆಲಸ ಮಾಡಬೇಕು. ನನಗೆ ಬೇಕು, ಹೇಗೆ ಹುಡ್ಕೋದು ಏನು ಅಂತಂದರೆ, ನಿಜವಾಗ್ಲೂ ನಮ್ಮ ಒಳಗಡೆ ಆ ಇಚ್ಛೆ ಜಾಗೃತವಾದರೆ ನನಗೊಬ್ಬ ಸದ್ಗುರು ಬೇಕಪ್ಪ, ನಾನು ಅವರಿಂದ ತಿಳ್ಕೊಂಡು ನಾನು ನನ್ನ ಜೀವನದಲ್ಲಿ ಅದನ್ನೆಲ್ಲ ಅನುಷ್ಠಾನ ಮಾಡ್ತಾ ನಾನು ನಡಿಬೇಕು ಅನ್ನುವಂಥ ಮನಸ್ಥಿತಿ ನಮ್ಮದಿದ್ದರೆ ನಿಜವಾಗ್ಲೂ ನಮಗೆ ಸಿಕ್ಕೇ ಸಿಗ್ತಾರೆ. ಮೊದಲು ಹುಡುಕೋಬೇಕು, ಆಮೇಲೆ ಏನು ಮಾಡಬೇಕು, ಅವರು ಹೋದಾಗ ನಮಗೆ ಉಪದೇಶವನ್ನು ಕೊಡ್ತಾರೆ. ಅದನ್ನು ಏನೋ ಬೇಕಾಬಿಟ್ಟಿಯಾಗಿ ಕೇಳಬೇಕಲ್ಲ ಅಂತ ಕೇಳೋದಲ್ಲ, ಕಾತರನಾಗಿ ಏನು ಹೇಳ್ತಾರೋ ಗುರುಗಳು ಹೇಳಿದ್ರೆ ಸಾಕು ಅಂತಂದ್ಬಿಟ್ಟು ನಾವು ಕಾಯ್ತಾ ಇರಬೇಕು, ಅವ್ರು ಹೇಳೋದನ್ನೇ ಕಾಯ್ತಾ ಇರಬೇಕು. ಆ ರೀತಿ ತಿಳ್ಕೊಳ್ಳುವಂಥ ಒಂದು ಕಾತರತೆ ಇರಬೇಕು. ಅದರಿಂದ ಸ್ವೀಕಾರ ಮಾಡಿ ಆಮೇಲೆ ಆಯಿತು ಕೇಳಿದ್ವಿ ಆಮೇಲೆ ಬಿಟ್ಬಿಡೋದಾ? ಇಲ್ಲ, ಅದನ್ನು ನಾವು ಅನುಷ್ಠಾನ ಮಾಡಬೇಕು, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಇದು ಪರಸ್ಪರ ಪೂರಕ ಸೇವೆ ಅಂತ ಹೇಳ್ತಾ ಇದ್ದಾರೆ. ಪರಂಪರಾಗತ ಸದ್ಗುರುವು ಅಥವಾ ಸಾಧು ಪುರುಷನು ತನ್ನಡೆಗೆ ಬರುವ ಸಾಮಾನ್ಯ ಮನುಷ್ಯನನ್ನು ಉದ್ಧರಿಸಲು ಸದಾ ಬಯಸುವನು. ಪ್ರತಿಯೊಬ್ಬನು ಮಾಯೆಯ ಮೋಹಕ್ಕೆ ಅಧೀನನಾಗಿದ್ದಾನೆ ಮತ್ತು ತನ್ನ ಆದ್ಯ ಕರ್ತವ್ಯವಾದ ಕೃಷ್ಣ ಪ್ರಜ್ಞೆಯನ್ನು ಮರೆತಿದ್ದಾನೆ. ಆದ್ದರಿಂದ ಸಾಧು ಪುರುಷನು ಎಲ್ಲರೂ ಸಾಧು ಪುರುಷನಾಗಬೇಕೆಂದು ಸದಾ ಬಯಸುತ್ತಾನೆ. ಪ್ರತಿಯೊಬ್ಬ ವಿಸ್ಮೃತಿಪೂರ್ಣ ಸಾಮಾನ್ಯ ಮನುಷ್ಯನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಆವಾಹಿಸುವುದೇ ಸಾಧು ಪುರುಷನ ಕಾರ್ಯವಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೇಗೆ ಒಬ್ಬ ಶಿಷ್ಯನಿಗೆ ತಾನು ಕಲಿಬೇಕು, ನಾನು ತಿಳ್ಕೋಬೇಕು ಅನ್ನುವಂಥ ಕಾತುರತೆ ಇರುತ್ತೋ, ಅದೇ ರೀತಿ ಪರಂಪರಾಗತವಾಗಿರುವಂಥ ಸದ್ಗುರು ಅಥವಾ ಸಾಧು ಪುರುಷರಾಗಿರ್ಬೋದು, ತನ್ನ ಕಡೆ ಬರುವಂಥ ಸಾಮಾನ್ಯ ಮನುಷ್ಯರು, ಅವ್ರಿಗೇನೂ ಗೊತ್ತಿರೋದಿಲ್ಲ, ಅವರಿಗೀಗ ಉದ್ಧಾರ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಹೌದು, ನನ್ನ ಕಡೆ ಬರುವಂಥ ಈ ಮನುಷ್ಯನಿಗೆ ನಾನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು, ನನಗೆ ಗೊತ್ತಿರೋದನ್ನೆಲ್ಲ ಅವನಿಗೆ ಧಾರೆ ಎರಿಬೇಕು ಅಂತ ಅವರು ಕೂಡ ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲರೂ ಮಾಯೆಗೆ ಮೋಹಕ್ಕೆ ಒಳಗಾಗಿದ್ದೀವಿ, ಅದರ ಅಧೀನದಲ್ಲಿ ಇದ್ದೀವಿ, ಅದನ್ನು ನಾವು ಮೀರಿ ಹೋಗಬೇಕು, ಅದನ್ನು ಜಯಿಸಬೇಕು. ಯಾಕೆ ಅಂತಂದರೆ ನಾವು ನಮ್ಮ ಮೊದಲ ಕರ್ತವ್ಯ ಏನು, ಆ ಭಗವಂತನ ಸ್ಮರಣೆ, ಆ ಭಗವಂತನನ್ನು ನಮ್ಮ ನರನಾಡಿಗಳಲ್ಲೂ ಇಟ್ಕೊಳ್ಳುವಂಥದ್ದು, ಅವನನ್ನು ಸದಾ ನೆನಪಿಸ್ಕೊಳ್ಳೋದು, ಮರಿಲೇಬಾರದು. ಅವನನ್ನು ಬಿಟ್ಟರೆ ನಮಗೆ ಬೇರೆ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ಬಾರ್ದು. ಆ ರೀತಿ ಅದನ್ನು ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ಅಂದರೆ ಏನು, ಸದಾ ನಮ್ಮ ಪ್ರಜ್ಞೆ ಇದ್ದರೆ ತಾನೇ ಈ ಮನುಷ್ಯ ಇರೋದು. ಆ ಪ್ರಜ್ಞೆಯಲ್ಲಿ ಸದಾ ಕೃಷ್ಣನಿರಬೇಕು, ಭಗವಂತ ಇರಬೇಕು ಅನ್ನೋದು ಅರ್ಥ. ಸೊ ನನ್ನ ಮುಖ್ಯ ಕರ್ತವ್ಯ ಏನು ಅಂತಂದರೆ ಆ ಭಗವಂತನ ಪ್ರಜ್ಞೆ ನನ್ನಲ್ಲಿರ್ಬೇಕು, ಅದನ್ನೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ ಅನ್ನೋದು ಆ ಸಾಧು ಪುರುಷನಿಗೆ ಗೊತ್ತಿರುತ್ತೆ. ಅದರಿಂದ ಅವ್ರಿಗೆ ಏನಾದರೂ ಮಾಡಿ ತಿಳುವಳಿಕೆಯನ್ನು ಕೊಟ್ಟು ಅವರೂ ಕೂಡ ಸಾಧು ಪುರುಷರಾಗಬೇಕು ಅಂತ ಅವನು ಇಷ್ಟಪಡ್ತಾನೆ. ಎಲ್ಲರೂ ಕೂಡ ಅದನ್ನೇ ಮಾಡಬೇಕಾಗಿರೋದು. ಆದರೆ ಅದನ್ನೊಂದನ್ನು ಬಿಟ್ಟು ನಾವು ಬೇರೆ ಏನೇನೋ ಮಾಡ್ತಾ ಇರ್ತೀವಿ ಅಲ್ವಾ. ಪ್ರತಿಯೊಬ್ಬನೂ ಕೂಡ ವಿಸ್ಮೃತಿಯಲ್ಲಿ ಇರ್ತಾನೆ. ಆ ವಿಸ್ಮೃತಿಯಲ್ಲಿ ನಾವು ಭಗವಂತನನ್ನು ಮರ್ತು ಹೋಗಿದ್ದೀವಿ. ಮತ್ತೆ ಆ ಮನುಷ್ಯನಲ್ಲಿ ಭಗವಂತನನ್ನು ಆವಾಹನೆ ಮಾಡುವಂಥದ್ದೇ ಸಾಧು ಪುರುಷನ ಕೆಲಸ. ಇಂಥ ಸಾಧು ಪುರುಷರ ಹತ್ರ ನಾವು ಹೋಗಬೇಕು. ನಮಗೆ ಮೋಸ ಮಾಡೋದು, ಇನ್ನೇನೋ ತಪ್ಪು ದಾರಿಯೆಲ್ಲ ಹೇಳ್ಕೊಡೋದೆಲ್ಲ ಮಾಡ್ತಾರೆ, ಅಂಥವ್ರ ಹತ್ರ ನಾವು ಹೋಗಬಾರ್ದು, ಆಯಿತಾ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಸಾಧು ಪುರುಷನನ್ನು ನಾವು ಸದ್ಗುರುವಾಗಿ ಹುಡುಕೊಳ್ಬೇಕು ನಾವು ಅನ್ನೋದು ಇದರ ಅರ್ಥ. ಕರ್ದಮ ಮುನಿಯು ಉಪದೇಶಿಸಿದ್ದರಿಂದ ಮತ್ತು ಸಲಹೆ ಇತ್ತದ್ದರಿಂದ ತಾನು ಅತ್ಯಂತ ಅನುಗ್ರಹೀತನಾದೆನೆಂದು ಮನು ಹೇಳಿದ್ದಾನೆ. ಅವನು ಕಿವಿಯಿಂದ ಕೇಳಿ ಆ ಸಂದೇಶವನ್ನು ಸ್ವೀಕರಿಸಿದ್ದರಿಂದ ತನ್ನನ್ನು ಅದೃಷ್ಟವಂತನೆಂದು ಪರಿಗಣಿಸಿಕೊಂಡಿದ್ದಾನೆ. ಅಂದರೆ ಇಲ್ಲಿ ಕರ್ದಮ ಮುನಿಗಳು ಏನು ಉಪದೇಶ ಮಾಡಿದ್ರು ಅಥವಾ ಸಲಹೆಗಳನ್ನು ಕೊಟ್ಟಿದ್ರು, ಅದರಿಂದ ನಾನು ಅನುಗ್ರಹಿತನಾಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಮನು ಹೇಳಿದ್ದಾನೆ. ಯಾಕೆ ಅಂತಂದರೆ ಅವ್ರು ಹೇಳಿದಂತಹ ವಿಷಯಗಳನ್ನು ಕಿವಿಯಿಂದ ಕೇಳಿದಾನಲ್ಲ, ಅದಕ್ಕೋಸ್ಕರ ಮತ್ತು ಅದನ್ನು ಸ್ವೀಕಾರ ಕೂಡ ಮಾಡಿದ್ದಾನೆ. ಆಯಿತು, ನಾನು ಮಾಡಬೇಕು ಅನ್ನೋದನ್ನು, ಅದಕ್ಕೆ ಅವನು ತನ್ನನ್ನು ತಾನು ಅದೃಷ್ಟವಂತ ಅಂತ ಹೇಳಿದ್ದಾನೆ. ಪರಂಪರಾಗತ ಸದ್ಗುರುವಿನ ಅಧಿಕೃತ ಪ್ರಮಾಣದಿಂದ ಕಿವಿ ತೆರೆದು ಕೇಳಲು ತೀವ್ರ ಕುತೂಹಲಿಗಳಾಗಬೇಕೆಂದು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ ಯಾರಾದರೂ ಒಬ್ಬ ಸದ್ಗುರುಗಳು ಅಧಿಕೃತ ಪ್ರಮಾಣದಿಂದ ಅಂತಂದರೆ ಏನು, ಅವರು ಅದಕ್ಕೆ ಅರ್ಹರಾಗಿರ್ತಾರೆ, ಅವರ ಅಧಿಕಾರಿಗಳಾಗಿರ್ತಾರೆ. ಮತ್ತು ಧರ್ಮಗ್ರಂಥಗಳೆಲ್ಲ ಅಧಿಕಾರ ಇರುವಂಥದ್ದು, ಅದರಲ್ಲಿ ಪ್ರಮಾಣಗಳು ಇದೆ, ಯಾರ್ಯಾರು ಹೇಳಿದ್ದಾರೆ ಅನ್ನೋದು ಇದೆ, ಭಗವಂತ ಹೇಳಿರುವಂಥ ವಿಷಯಗಳು ಏನು, ನಾವು ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು, ಎಲ್ಲದರ ಬಗ್ಗೆನೂ ಇರುತ್ತಲ್ಲ. ಅಂಥದ್ದನ್ನು ಆ ವಿಷಯಗಳನ್ನು ಅವರು ಹೇಳಿದಾಗ
ಮೊದಲು ಕಿವಿ ತೆಗೆದು ಕೇಳುವಷ್ಟು ನಮಗೆ ಬುದ್ಧಿ ಇರಬೇಕು, ಮತ್ತು ಅದರಲ್ಲಿ ಒಂದು ಕುತೂಹಲ ಇರಬೇಕು. ಏನು ಹೇಳ್ತಾರೋ ನೆಕ್ಸ್ಟು ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಕೇಳಿಸ್ಕೊಳ್ಳೋದನ್ನು ಫಸ್ಟು ನಾವು ಕಲಿಬೇಕು. ಕೇಳಿಸ್ಕೊಂಡ ಮೇಲೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಗ್ರಹಿಸಬೇಕಾದದ್ದು ಹೇಗೆ? ಕಿವಿಯಿಂದ ಕೇಳಿ ಅಲೌಕಿಕ ಸಂದೇಶವನ್ನು ಪ್ರತಿಯೊಬ್ಬನೂ ಸ್ವೀಕರಿಸಬೇಕು. ಕರ್ಣರಂಧ್ರೈ ಎಂಬ ಪದ ಕಿವಿಗಳ ರಂಧ್ರದ ಮೂಲಕ ಎಂಬ ಅರ್ಥವನ್ನು ಕೊಡುತ್ತದೆ. ಗುರುವಿನ ಅನುಗ್ರಹವನ್ನು ಕಿವಿಗಳಲ್ಲದೆ ದೇಹದ ಬೇರೆ ಅಂಗಗಳ ಮೂಲಕ ಸ್ವೀಕರಿಸಲಾಗದು. ಆದರೂ ಗುರುವು ಕೆಲವು ಡಾಲರುಗಳನ್ನು ತೆಗೆದುಕೊಂಡು ಕಿವಿಗಳ ಮೂಲಕ ನಿರ್ದಿಷ್ಟ ರೀತಿಯ ಮಂತ್ರವನ್ನು ನೀಡುತ್ತಾನೆ ಮತ್ತು ಅದನ್ನು ಧ್ಯಾನ ಮಾಡಿದವನು 6 ತಿಂಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ದೇವರಾಗುತ್ತಾನೆ ಎಂಬುದು ಇದರ ಅರ್ಥವಲ್ಲ. ಅಂದರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ನಾವು ಗ್ರಹಿಸುವಂಥದ್ದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಏನು ಅಂದರೆ, ಕಿವಿಯಿಂದ ಕೇಳಿ ಅಲೌಕಿಕ ಸಂದೇಶವನ್ನು ಪ್ರತಿಯೊಬ್ಬನೂ ಸ್ವೀಕರಿಸಬೇಕು. ಬೇರೆ ಎಲ್ಲಿಂದನಾದರೂ ನಾವು ಕೇಳೋದಕ್ಕೆ ಸಾಧ್ಯನಾ? ಇಲ್ಲ. ಕಿವಿಯ ಮೂಲಕನೇ ಕೇಳಬೇಕಾಗಿರುವಂಥದ್ದು. ಅದಕ್ಕೆ ಕರ್ಣರಂಧ್ರೈ ಅಂದರೆ ಏನು? ಕಿವಿಗಳ ರಂಧ್ರಗಳ ಮೂಲಕ ಅನ್ನುವಂಥ ಅರ್ಥ ಕೊಡುತ್ತಿದ್ದು. ಗುರುವಿನ ಅನುಗ್ರಹವನ್ನು ಕಿವಿಗಳಲ್ಲದೆ ಬೇರೆ ಯಾವ ಅಂಗದಿಂದನೂ ನಾವು ಸ್ವೀಕಾರ ಮಾಡೋದಕ್ಕಾಗಲ್ಲ. ಇಲ್ಲಿ ಕೆಲವರು ಹೇಳೋ ಅಂಥ ವಿಚಾರವನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಏನು ಅಂದರೆ, ಕೆಲವೊಂದಷ್ಟು ದುಡ್ಡು ತಗೊಂಡು ಯಾವುದೋ ಒಂದು ಮಂತ್ರವನ್ನು ಕಿವಿಗಳ ಮೂಲಕ ಕೊಟ್ಟುಬಿಟ್ಟು ಆಮೇಲೆ ಧ್ಯಾನವನ್ನು ಮಾಡಿದ ತಕ್ಷಣ 6 ತಿಂಗಳಲ್ಲೇ ನಾವು ಪರಿಪೂರ್ಣತೆಯನ್ನು ಸಾಧಿಸ್ಕೊಂಡು ದೇವರೇ ಆಗ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಇದರ ಅರ್ಥ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿವಿಗಳ ಮೂಲಕ ಕೇಳಿ ತನ್ನ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡ್ಕೋಬೇಕು, ಅಥವಾ ನಾವು ಅದನ್ನು ಅನುಸರಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ 6 ತಿಂಗಳಲ್ಲೇ ದೇವರಾಗ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಕಿವಿಗಳ ಮೂಲಕ ಅಂತಹ ಸ್ವೀಕಾರ ಬರೀ ಬೂಟಾಟಿಕೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಈ ರೀತಿಯೆಲ್ಲ ಆಗ್ಬಿಡುತ್ತೆ ಅಂತಂದರೆ ಅದೆಲ್ಲ ಸುಳ್ಳು. ಆ ರೀತಿಯೆಲ್ಲ ನೀವು ನಂಬಬೇಡಿ ಅಂತಂದ್ಬಿಟ್ಟು ಹೇಳೋದು. ಯಾಕಂದರೆ ಸುಳ್ಳು ಹೇಳಿ ಮೋಸ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ದುಡ್ಡು ತೊಗೊಂಡು ನಾನು ಆ ಒಂದು ಮಂತ್ರ ಉಪದೇಶ ಮಾಡಿಬಿಡ್ತೀನಿ, ನಿನ್ನನ್ನು ದೇವರು ಮಾಡಿಬಿಡ್ತೀನಿ, ಅಥವಾ ನೀನು ದೇವ್ರ ಹಾಗೆ ಆಗ್ಬಿಡ್ಬೋದು ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಗುರುಗಳು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಬೂಟಾಟಿಕೆ ಅದೆಲ್ಲನೂ ಅದು ನಿಜ ಅಲ್ಲ ಅಂತಂದ್ಬಿಟ್ಟು. ಹಾಗಾದರೆ ನಿಜ ಏನು, ಅಥವಾ ಇನ್ನೇನು ಹೇಳ್ತಾರೆ ವಿಷಯದ ಬಗ್ಗೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.